ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಈ ಸುಂದರ ಪ್ರಕೃತಿಯಲ್ಲಿನ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ನಂತರ ಜೀವ ಜಂತುಗಳಲ್ಲಿ ನಾವುಗಳು ದೇವರನ್ನು ಕಂಡು ಪೂಜಿಸಿ ಆರಾಧಿಸುತ್ತೇವೆ. ಆದರೆ ಕೆಲವೊಂದು ವಿಶೇಷವಾದ ಗಿಡ ಮರದ ವೃಕ್ಷದ ಎಲೆಗಳಲ್ಲಿ ಯಾವ ಯಾವ ದೇವರುಗಳು ಇರುವರು, ನಂತರ ಈ ಗಿಡ ಮರಗಳಿಂದ ಮನುಷ್ಯರಾದ ನಮಗೆ ಇದರಿಂದ ಏನೆಲ್ಲ ಬದಲಾವಣೆಗಳು ಆಗುವುದು ಅನ್ನುವುದರ ಬಗ್ಗೆ ನಮ್ಮ ಋಷಿಮುನಿಗಳು ಈ ರೀತಿಯಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆಯವರೆಗೂ ನೋಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ. ಈ ಬೆಟ್ಟದ ನೆಲ್ಲಿಕಾಯಿಯ ಗಿಡದಲ್ಲಿ ಶ್ರೀ ಮಹಾವಿಷ್ಣು ದೇವರು ವಾಸವಾಗಿರುವರು ಎಂದು ಋಷಿಮುನಿಗಳು ಹೇಳಿದ್ದಾರೆ. ಇನ್ನು ಈ ಗಿಡ ಕೊಂಬೆ, ಎಲೆ, ಕಾಯಿಗಳಿಂದ ಅನೇಕ ರೀತಿಯ ಔಷಧಿಗಳನ್ನು ತಯಾರಿಸುವರು. ಇದನ್ನು ನಾವು ಸೇವಿಸುವುದರಿಂದ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಗುಣವಾಗುವುದು. ನಿಮ್ಮ ಮನೆಯ ಮುಂದೆ ತುಂಬಾ ಜಾಗವಿದ್ದರೆ, ನಂತರ ನಿಮ್ಮ ತೋಟದಲ್ಲಿ, ಜಮೀನಿನಲ್ಲಿ ಈ ಗಿಡವನ್ನು ನೀವು ಬೆಳೆಯಬಹುದು. ಆದರೆ ಉತ್ತರ ದಿಕ್ಕಿನಲ್ಲಿ ಬೆಳೆಯುವುದರಿಂದ ನಿಮಗೆ ವ್ಯಾಪಾರದಲ್ಲಿ ಪ್ರಗತಿ, ಹಣಕಾಸಿನ ತೊಂದರೆ ದೂರವಾಗುವುದು. ನಿಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿಯು ಹೆಚ್ಚಾಗುವುದು. ಪ್ರತಿದಿನವೂ ನಂತರ ನೀವುಗಳು ಲಕ್ಷ್ಮಿ ಪುತ್ರರಾಗುವಿರಿ. ಸ್ನೇಹಿತರೆ, ಇನ್ನು ಎರಡನೆಯದು ಎಕ್ಕದ ಗಿಡದ ಎಲೆಗಳಲ್ಲಿ ಸೂರ್ಯ ದೇವನು ವಾಸವಾಗಿರುವನು ಎಂದು ಹೇಳಿದ್ದಾರೆ. ಇನ್ನು ಇದರ ಹೂಗಳಿಂದ ಹಾರವಾಗಿ ಕಟ್ಟಿ ಪ್ರತಿದಿನವೂ ಗಣಪತಿಗೆ ಹಾಕುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗುವುದು. ಗಿಡವನ್ನು ಮನೆಯ ಮುಂದೆ ಜಾಗವಿದ್ದರೆ ಬೆಳೆಯಬಹುದು. ಇದನ್ನು ನಿಮ್ಮ ಜಮೀನಿನಲ್ಲಿ, ನಿಮ್ಮ ತೋಟದಲ್ಲೂ ಬೆಳೆಯಬಹುದು. ಯಾವುದೇ ಕಾರಣಕ್ಕೂ ಇದನ್ನು ಕಿತ್ತು ಹಾಕಬಾರದು. ಸ್ನೇಹಿತರೆ, ಈ ಗಿಡವನ್ನು ಪೂಜಿಸುವುದರಿಂದ ಕಣ್ಣಿನ ದೋಷ, ದೃಷ್ಟಿ ಇದ್ದರೆ ಅದೆಲ್ಲವೂ ನಿವಾರಣೆಯಾಗುವುದು. ನಂತರ ಮೂಳೆಗಳಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಕಾಯಿಲೆಗಳು ವಾಸಿಯಾಗುವುದು. ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗುವುದು. ಈ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಯುವುದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇನ್ನು ತುಳಸಿ ಗಿಡದ ಎಲೆಯಲ್ಲಿ ಶ್ರೀ ಮಹಾವಿಷ್ಣು ವಾಸವಾಗಿರುವನು ಎಂದು ಹೇಳಿರುವರು. ಈ ಗಿಡದ ಎಲೆಗಳನ್ನು ಔಷಧಿಗೆ ಬಳಸುವರು. ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದೇ ಇರಲಿ ಎಂದು ನಮ್ಮ ಪೂರ್ವಿಕರು ಪ್ರತಿದಿನವೂ ಒಂದು ತುಳಸಿ ಎಲೆಯನ್ನು ತಿನ್ನುತ್ತಿದ್ದರು. ಈ ಮನೆಯ ಮುಂದೆ ಉತ್ತರ ದಿಕ್ಕಿನಲ್ಲಿ ಈ ತುಳಸಿ ಗಿಡವನ್ನು ಪೂಜಿಸಿ ಆರಾಧಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುವುದು. ನಂತರ ವಾಸ್ತು ದೋಷವು ನಿವಾರಣೆಯಾಗಿ ಲಕ್ಷ್ಮಿ ಕಟಾಕ್ಷವು ಮನೆಯಲ್ಲಿ ನೆಲೆಸುವುದು ಎಂದು ಹೇಳಿರುವರು. ನಾಲ್ಕನೆಯದು ವೀಳ್ಯದೆಲೆ. ಈ ವೀಳ್ಯದೆಲೆಯು ಬಳ್ಳಿಯಾಗಿ ಹಬ್ಬುತ್ತದೆ. ಇದರಲ್ಲಿ ಈ ಎಲೆಯಲ್ಲಿ ಲಕ್ಷ್ಮೀ ನಾರಾಯಣರು ನೆಲೆಸಿರುವನು ಎಂದು ಹೇಳಿದ್ದಾರೆ. ಇದನ್ನು ಹೆಚ್ಚಾಗಿ ತೋಟಗಳಲ್ಲಿ ಬೆಳೆಯುವರು. ಇನ್ನು ಕೆಲವರು ಮನೆಯ ಮುಂದೆ ಬಳ್ಳಿಯ ರೀತಿ ಹಬ್ಬಿಸಿ ಪೂಜಿಸಿ ಆರಾಧಿಸುತ್ತಾರೆ. ನಾವು ಬೆಳಗಿನ ಜಾವ ಎದ್ದ ಕೂಡಲೇ ವೀಳ್ಯದೆಲೆ ಬಳ್ಳಿಯನ್ನು ನೋಡುವುದರಿಂದ ಆ ದಿನದ ಸಕಲ ಇಷ್ಟಾರ್ಥಗಳು ನೆರವೇರುವುದು ಎನ್ನುವ ನಂಬಿಕೆ ಇದೆ. ನಂತರ ನಮ್ಮಿಂದ ಶತ್ರುಗಳು ದೂರವಾಗುವರು ಎಂದು ಹೇಳಿರುವರು. ಇನ್ನು ವೀಳ್ಯದೆಲೆ ಬಳ್ಳಿಯನ್ನು ಮನೆಯ ಮುಂದೆ ಉತ್ತರ ದಿಕ್ಕಲ್ಲಿ ಬೆಳೆಯುವುದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇನ್ನು ಐದನೆಯದು ಬೇವಿನ ಮರದ ಎಲೆಗಳಲ್ಲಿ ಮಹಾವಿಷ್ಣು ಅವತಾರಿ ಧನ್ವಂತರಿ ದೇವನು ನೆಲೆಸಿರುವನು ಎಂದು ಹೇಳಿದ್ದಾರೆ. ಬೇವಿನ ಕೊಂಬೆ ಎಲೆಗಳಿಂದ ಅನೇಕ ರೀತಿಯ ಔಷಧಿಗಳನ್ನು ತಯಾರಿಸುವರು. ಬೇವಿನ ಎಣ್ಣೆಯಿಂದ ದೇವರಿಗೆ ದೀಪಗಳನ್ನು ಬೆಳಗುತ್ತಿದ್ದರು. ಈ ಬೇವಿನ ಎಲೆಗಳನ್ನು ಸೇವಿಸುವುದರಿಂದ ಚರ್ಮ ರೋಗಗಳು, ನಂತರ ಇನ್ನೂ ಅನೇಕ ರೀತಿಯ ಕಾಯಿಲೆಗಳು ಗುಣವಾಗುವುದು ಎಂದು ತಿಳಿಸಿದ್ದಾರೆ. ಮನೆಯ ಮುಂದೆ ತುಂಬಾ ಜಾಗವಿದ್ದರೆ ಬೆಳೆಯಬಹುದು. ಪ್ರತಿಯೊಬ್ಬರ ಜಮೀನಿನಲ್ಲಿ ಒಂದು ಬೇವಿನ ಮರವು ಇದ್ದರೆ ತುಂಬಾ ಒಳ್ಳೆಯದು. ಇದನ್ನು ಪೂಜಿಸಿ ಆರಾಧಿಸುವುದರಿಂದ ಎಲ್ಲಾ ರೀತಿಯ ಕಾಯಿಲೆಗಳು ಗುಣವಾಗುವುದು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಆರನೆಯದು ಮಾವಿನ ಮರದ ಎಲೆಗಳಲ್ಲಿ ಶಿವಪಾರ್ವತಿಯು ನೆಲೆಸಿರುವರು ಎಂದು ಹೇಳಿದ್ದಾರೆ. ನಾವುಗಳು ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ನಾವುಗಳು ಮಾವಿನ ಎಲೆಯ ತೋರಣವನ್ನು ಕಟ್ಟುತ್ತೇವೆ. ಕಾರಣ ದೃಷ್ಟಿದೋಷ, ವಾಸ್ತುದೋಷ, ಎಲ್ಲ ರೀತಿಯ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಕಟ್ಟುತ್ತೇವೆ. ಮರವನ್ನು ಮನೆಯ ಮುಂದೆ ತುಂಬಾ ಜಾಗವಿದ್ದರೆ ಬೆಳೆಯಬಹುದು.
ಪೂರ್ವ ದಿಕ್ಕಿಗೆ ನಿಮ್ಮ ತೋಟಗಳಲ್ಲಿ ಈ ಮರವನ್ನು ನೆಟ್ಟು ಬೆಳೆಸಬಹುದು. ಸೋಮವಾರದಂದು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು 7ನೆಯದು ಹುಣಸೆ ಮರದ ಎಲೆಗಳಲ್ಲಿ ಯಮಧರ್ಮರಾಯನು ನೆಲೆಸಿರುವನು ಎಂದು ಹೇಳಿದ್ದಾರೆ. ಈ ಮರದ ಹುಣಸೆ ಹಣ್ಣನ್ನು ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಬಳಸುತ್ತೇವೆ. ನಂತರ ಈ ಎಲೆಯ ಚಿಗುರನ್ನು ಕೂಡ ಆಹಾರಕ್ಕೆ ಬಳಸುತ್ತಾರೆ. ಈ ಮರವನ್ನು ಯಾರೂ ಕೂಡ ಪೂಜಿಸುವುದಿಲ್ಲ. ಯಾಕೆಂದರೆ ಅತಿಯಾದ ಆಸೆಗಳಿಂದ ಮರಣ ಹೊಂದಿದ ಆತ್ಮಗಳು ಪ್ರೇತಾತ್ಮಗಳಾಗಿ ಮೋಕ್ಷವಿಲ್ಲದೆ ಈ ಮರದಲ್ಲಿ ವಾಸಿಸುತ್ತಾರೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಈ ಮರವನ್ನು ಯಾರು ಪೂಜಿಸುವುದಿಲ್ಲ. ಸ್ನೇಹಿತರೆ, ಇನ್ನು 8ನೆಯದು ಬಾಳೆ ಗಿಡದ ಎಲೆಗಳಲ್ಲಿ ನವಗ್ರಹ ದೇವತೆಗಳು ವಾಸವಾಗಿದ್ದಾರೆ ಎಂದು ಹೇಳಿದ್ದಾರೆ. ಇದರ ಬಾಳೆ ಎಲೆಗಳನ್ನು ಶುಭ ಕಾರ್ಯಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಸಕಲ ರೋಗಗಳು ನಿವಾರಣೆಯಾಗುವುದು ಎಂದು ಹೇಳಿದ್ದಾರೆ. ನಂತರ ಬಾಳೆ ಎಲೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಬೇಗನೆ ನಮಗೆ ಎಲ್ಲ ಕಾರ್ಯಗಳು ಸಿದ್ಧಿಸುವುದು ಎಂದು ಹೇಳಿರುವರು. ನಂತರ ನಮ್ಮ ಪೂರ್ವಿಕರು ವರನ ಜಾತಕದಲ್ಲಿ ಕಂಕಣ ಭಾಗ್ಯ ದೋಷವಿದ್ದರೆ ಬಾಳೆ ಗಿಡಕ್ಕೆ ಮದುವೆ ಮಾಡಿಸುವುದರಿಂದ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುವುದು ಎನ್ನುವ ನಂಬಿಕೆ ಇದೆ. ಇದನ್ನು ಪೂಜಿಸಿ ಆರಾಧಿಸುವುದರಿಂದ ನಮ್ಮ ಗ್ರಹದೋಷಗಳು ನಿವಾರಣೆಯಾಗುವುದು. ಮನೆಯ ಮುಂದೆ ತುಂಬ ಜಾಗವಿದ್ದರೆ ಪೂರ್ವ ದಿಕ್ಕಿನಲ್ಲಿ ಬೆಳೆಯುವುದು ತುಂಬ ಉತ್ತಮ. ಸ್ನೇಹಿತರೆ, ಇನ್ನು 9ನೆಯದು ಆಲದ ಮರ. ಆಲದ ಮರದ ಎಲೆಗಳಲ್ಲಿ ಗಣಪತಿ ದೇವನು ವಾಸವಾಗಿರುವನು ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬರ ಜಮೀನಿನಲ್ಲಿಯೂ ಆಲದ ಮರ ಹೊಂದಿದ್ದರೆ ತುಂಬ ಒಳ್ಳೆಯದು. ಕೆಲಸ ವ್ಯಾಪಾರಗಳಲ್ಲಿ ಲಾಭ ಜಯ ಸಿಗುವುದು. ಈ ಮರವನ್ನು ಉತ್ತರ ದಿಕ್ಕಿನಲ್ಲಿ ಬೆಳೆಸಿ ಪೂಜಿಸಿ ಆರಾಧಿಸಿದರೆ ಸಕಲ ವಿಘ್ನಗಳು ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳಿರುವರು. ಸ್ನೇಹಿತರೆ, ಇನ್ನು 10ನೆಯದು ಅಶ್ವತ್ಥ ವೃಕ್ಷದ ಮರದ ಎಲೆಗಳಲ್ಲಿ ತ್ರಿಮೂರ್ತಿಗಳು ವಾಸವಾಗಿರುತ್ತಾರೆ ಎಂದು ಹೇಳಿದ್ದಾರೆ. ಈ ಅಶ್ವತ್ಥ ವೃಕ್ಷವು ಮನುಷ್ಯರಿಗೆ ಜ್ಞಾನ, ಜಪ, ಯೋಗ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಮೋಕ್ಷಕ್ಕೆ ದಾರಿ ತೋರಿಸುವ ಅಶ್ವತ್ಥ ವೃಕ್ಷವಾಗಿದೆ. ತೋಟಗಳಲ್ಲಿ ಬೆಳೆಯುವುದು ತುಂಬ ಒಳ್ಳೆಯದು, ಮನೆಯ ಮುಂದೆ ಬೆಳೆಯಲಾಗದು. ಸ್ನೇಹಿತರೆ, ಇನ್ನು 11ನೆಯದು ತೆಂಗಿನ ಮರದಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ವಾಸವಾಗಿರುವಳು ಎಂದು ಹೇಳಿದ್ದಾರೆ. ಈ ತೆಂಗಿನ ಮರಕ್ಕೆ ಮತ್ತೊಂದು ಹೆಸರು ಇದೆ, ಕಲ್ಪವೃಕ್ಷವೆಂದು ಕರೆಯುವುದುಂಟು. ಯಾಕೆಂದರೆ ಈ ಮರದ ಬುಡದಿಂದ ಮೇಲಿನ ತೆಂಗಿನ ಗರಿಯವರೆಗೂ ಮನುಷ್ಯರಿಗೆ ಪ್ರತಿದಿನವೂ ಉಪಯುಕ್ತವಾಗಿರುವುದರಿಂದ ಇದಕ್ಕೆ ಕಲ್ಪವೃಕ್ಷ ಎಂದು ಹೇಳುವರು. ನಿದ್ರೆಯಿಂದ ಎದ್ದ ಕೂಡಲೇ ತೆಂಗಿನ ಮರದ ದರ್ಶನ ಮಾಡುವುದರಿಂದ ಲಕ್ಷ್ಮಿ ಕಟಾಕ್ಷವೂ ಲಭಿಸುವುದು ಎಂದು ಹೇಳಿದ್ದಾರೆ. ಈ ವೃಕ್ಷವನ್ನು ಪೂಜಿಸಿ ಆರಾಧಿಸುವುದರಿಂದ ಬಡತನ ನಿವಾರಣೆಯಾಗುವುದು ಎಂದು ಹೇಳಿರುವರು. 12ನೆಯದು ಅಡಿಕೆ ಮರದಲ್ಲಿ ಪಾರ್ವತೀ ದೇವಿಯು ವಾಸವಾಗಿರುವಳು ಎಂದು ಹೇಳಿದ್ದಾರೆ. ಈ ಮರವನ್ನು ತೋಟದಲ್ಲಿ ಬೆಳೆಯುವರು. ಈ ಮರವನ್ನು ಪೂಜಿಸಿ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಯಾವುದೇ ಗಿಡ ಮರಗಳಿಗೆ ಹಾಲು, ತುಪ್ಪ, ಸಿಹಿ ಪದಾರ್ಥಗಳನ್ನು ಇಟ್ಟು ಪೂಜಿಸಬೇಡಿ. ಯಾಕೆಂದರೆ ಸಿಹಿ ಪದಾರ್ಥಗಳು ಹಾಕುವುದರಿಂದ ಮರದ ಬುಡಕ್ಕೆ ಇರುವೆಗಳು, ನಂತರ ಗೆದ್ದಲುಗಳು ಹರಡಿ ಆ ಮರವನ್ನು ನಾಶ ಮಾಡುತ್ತವೆ. ಅದಕ್ಕಾಗಿ ದಯವಿಟ್ಟು ಅರಿಶಿನ, ಕುಂಕುಮ, ನೀರು ಮಾತ್ರ ಹಾಕಿ ಪೂಜಿಸಿ ಆರಾಧಿಸಿರಿ, ತುಂಬ ಒಳ್ಳೆಯದು. ಇನ್ನು ಯಾವ ಯಾವ ಮರ ಗಿಡಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕುವುದು ಎಂದು ತಿಳಿಯೋಣ. ಸ್ನೇಹಿತರೆ, ಸಾಧ್ಯವಾದರೆ ಪ್ರತಿದಿನವೂ ಪ್ರದಕ್ಷಿಣೆಯನ್ನು ಹಾಕುವುದು ಒಳ್ಳೆಯದು. ಮೊದಲಿಗೆ ಬುಧವಾರದಂದು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ 5 ಪ್ರದಕ್ಷಿಣೆ ಹಾಕುವುದು ತುಂಬ ಒಳ್ಳೆಯದು. 2ನೆಯದು ಎಕ್ಕದ ಗಿಡಕ್ಕೆ 10 ಪ್ರದಕ್ಷಿಣೆಯನ್ನು ಭಾನುವಾರದಂದು ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಪ್ರತಿದಿನವೂ ತುಳಸಿ ಗಿಡಕ್ಕೆ 5 ಬಾರಿ ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು. 4ನೆಯದು ವೀಳ್ಯದೆಲೆ ಗಿಡಕ್ಕೆ 6 ಬಾರಿ ಬುಧವಾರದಂದು ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಬೇವಿನ ಮರಕ್ಕೆ 12 ಬಾರಿ ಗುರುವಾರದಂದು ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು. ಸೋಮವಾರದಂದು ಮಾವಿನ ಮರಕ್ಕೆ 11 ಬಾರಿ ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಬಾಳೆ ಮರಕ್ಕೆ
ಭಾನುವಾರದಂದು 9 ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬ ಒಳ್ಳೆಯದು. ಆಲದ ಮರಕ್ಕೆ ಬುಧವಾರದಂದು 11 ಪ್ರದಕ್ಷಿಣೆಯನ್ನು ಹಾಕುವುದು ತುಂಬ ಒಳ್ಳೆಯದು. ಅಶ್ವತ್ಥ ವೃಕ್ಷಕ್ಕೆ 5 ಅಥವಾ 21 ಪ್ರದಕ್ಷಿಣೆಯನ್ನು ಭಾನುವಾರದಂದು ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ತೆಂಗಿನ ಮರಕ್ಕೆ ಶುಕ್ರವಾರದಂದು 6 ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಅಡಿಕೆ ಮರಕ್ಕೆ ಮಂಗಳವಾರದಂದು 11 ಪ್ರದಕ್ಷಿಣೆಯನ್ನು ಹಾಕುವುದು ತುಂಬ ಒಳ್ಳೆಯದು. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು.